ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಬಿಗ್ ಬಾಸ್ ನ ಅಪ್ಡೇಟ್ ಗೆ ಸ್ವಾಗತ. ಶನಿವಾರ ನಡಿಬೇಕಾಯ್ತಂತ ಕಿಚ್ಚನ ಪಂಚಾಯತಿ ಶೂಟಿಂಗ್ ಶುಕ್ರವಾರನೇ ನಡೆಯುತ್ತಾ. ಬಿಗ್ ಬಾಸ್ ಮನೆಯಿಂದ ಈ ಒಂದು ವಾರ ಯಾರು ಎಲಿಮಿನೇಷನ್ ಆಗಿ ಹೊರಗಡೆ ಬರ್ತಾರೆ ಅಂಡ್ ಈ ಒಂದು ವಾರದ ಕಿಚ್ಚನ ಪಂಚಾಯತಿಯಲ್ಲಿ ಏನೆಲ್ಲ ಇರಲಿದೆ, ಸೊ ಈ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈಗ ಒಂದು ಅಪ್ಡೇಟ್ ಇದೆ. ಶನಿವಾರ ನಡಿಬೇಕಾಯ್ತಂತ ಕಿಚ್ಚನ ಪಂಚಾಯತಿ ಶೂಟಿಂಗ್ ಶುಕ್ರವಾರನೇ ನಡೆಯುತ್ತೆ. ಕಾರಣ ಏನು ಅಂದ್ರೆ ಸಿಸಿಎಲ್ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ನ ಒಂದು ಪ್ರಾಕ್ಟೀಸ್ ಮ್ಯಾಚ್ ಗಾಗಿ ಶನಿವಾರ ಮತ್ತೆ ಭಾನುವಾರ ಸುದೀಪ್ ಸರ್ ಅವರು ತೆರಳಬೇಕಾಗಿರೋದ್ರಿಂದ ಇಲ್ಲಿ ಕಿಚ್ಚನ ಪಂಚಾಯಿತಿ ಶೂಟಿಂಗ್ ಶುಕ್ರವಾರನೇ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಡೌಟ್ ಬರೋದಕ್ಕೆ ಇಲ್ಲದ ಪ್ರಶ್ನೆ ಬರೋದಿಲ್ಲ ಅಂದ್ರೆ ವೋಟಿಂಗ್ ಪೋಲ್ಸ್ ಅನ್ನೋದು ಶುಕ್ರವಾರದ ರಾತ್ರಿ 11 ಗಂಟೆವರೆಗೂ ಓಪನ್ ಇದೆ. ಯಾವ ತರ ಶುಕ್ರವಾರನೇ ಇಲ್ಲಿ ಒಂದು ಶೂಟಿಂಗ್ ಅಂತ ನಡೆದ್ಬಿಡುತ್ತೆ. ಇಲ್ಲಿ ಪ್ರತಿಯೊಂದು ಓಟು ಸಹ ಪರಿಗಣನೆಗೆ ತಗೊಳ್ಬೇಕಲ್ಲ. ಎಲಿಮಿನೇಷನ್ ಒಂದು ಪ್ರೋಸೆಸ್ ಅನ್ನೋದು ವೋಟಿಂಗ್ ಆರ್ಡರ್ ಮೂಲಕ ವೋಟಿಂಗ್ ಬರುವಂತ ಒಂದು ಕಂಟೆಸ್ಟೆಂಟ್ ಗಳ ಒಂದು ಭವಿಷ್ಯವನ್ನ ನಿರ್ಧಾರ ಮಾಡುವಂತ ಪ್ರೋಸೆಸ್ ಅಲ್ಲ ಅನ್ನೋದು ಅಭಿಪ್ರಾಯ ಪ್ರತಿಯೊಬ್ಬರ ಸಹ ಇರುತ್ತೆ. ಅಂಡ್ ಇದನ್ನ 100% ಅಶ್ಯೂರೆನ್ಸ್ ಆಗಿ ಶುಕ್ರವಾರನೇ ನಡೆದೇ ಬಿಡುತ್ತೆ ಶೂಟಿಂಗ್ ಅಂತ ಹೇಳ್ತಾ ಇಲ್ಲ. ಅಪ್ಡೇಟ್ ಇದೆ ಅಷ್ಟೇ. ಯಾಕೆಂದ್ರೆ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ನ ಮ್ಯಾಚ್ ಇಲ್ಲ, ಪ್ರಾಕ್ಟೀಸ್ ಗೋಸ್ಕರ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವೋಟಿಂಗ್ ಲೈನ್ಸ್ ಸಹ ಓಪನ್ ಇದೆ. ಮೇ ಬಿ ಒಂದು ಅಪ್ಡೇಟ್ ಸುಳ್ಳಾದ್ರೂ ಸಹ ಆಗ್ಬೋದು. ಇನ್ ಕೇಸ್ ಏನಾದ್ರೂ ಈ ಒಂದು ಅಪ್ಡೇಟ್ ನಿಜ ಆದ್ರೆ ಇವತ್ತಿನ ಸಂಜೆ ಒಳಗಾಗಿ ಯಾರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬಂದಿದ್ದಾರೆ ಅನ್ನೋ ಅಪ್ಡೇಟ್ ನಮ್ಗೆಲ್ಲ ಕೈ ಸೇರ್ಬಿಡುತ್ತೆ. ಅಂಡ್ ಈ ಒಂದು ವಾರದ ಡೇಂಜರ್ ಝೋನ್ ಅಲ್ಲಿ 4 ಕಂಟೆಸ್ಟೆಂಟ್ ಗಳು ನಮ್ಗೆ ಕಾಣಿಸ್ತಾ ಇದ್ದಾರೆ. ರಾಶಿಕ್ ಅವರಾಗಿರ್ಬೋದು, ಮ್ಯೂಟೆಂಟ್ ರಘು ಅವರಾಗಿರ್ಬೋದು, ಧ್ರುವಂತ್ ಅವರಾಗಿರ್ಬೋದು, ಕಾವ್ಯ ಅವರಾಗಿರ್ಬೋದು. ಈ 4 ಕಂಟೆಸ್ಟೆಂಟ್ ಗಳ ಪೈಕಿ 2 ಕಂಟೆಸ್ಟೆಂಟ್ ಗಳು ಈ ಒಂದು ವಾರ ಬಿಗ್ ಬಾಸ್ ಮನೆಯ ಜರ್ನಿಯನ್ನು ಎಂಡ್ ಮಾಡಿ ಹೊರಗಡೆ ಬರ್ತಾರೆ. ಅಂಡ್ ಈಗಾಗಲೇ ಟಾಪ್ 6 ಕಂಟೆಂಡರ್ಶಿಪ್ ಟಾಸ್ಕ್ ನಲ್ಲಿ ಧನುಷ್ ಅವರು ವಿನ್ ಆಗಿದ್ದಾರೆ ಅನ್ನೋ ಒಂದು ಅಪ್ಡೇಟ್ ಇದೆ. ಬಟ್ ನಾವು ನಿನ್ನೆ ಎಪಿಸೋಡ್ ನಲ್ಲಿ ನೋಡ್ಬೇಕಾದ್ರೆ ಒಂದು ಟೈಮಿಂಗ್ ಅಂತ ಏನಿತ್ತು, ಒಂದು ಟಾಸ್ಕ್ ನ ಕಂಪ್ಲೀಟ್ ಮಾಡ್ಬೇಕಾದ್ರೆ ಆ ಒಂದು ಟೈಮಿಂಗ್ ಅನ್ನ ಇಲ್ಲಿ ಒಂದು ಲಾಕ್ ಡೌನ್ ನಲ್ಲಿ ಇಡ್ತಾ ಇದ್ರು ಮನೆಯಿಂದ ಕಂಟೆಸ್ಟೆಂಟ್ ಗಳು. ಸೊ ಅದನ್ನ ಕಿಚ್ಚನ ಪಂಚಾಯತಿಯಲ್ಲಿ ಓಪನ್ ಮಾಡಬಹುದು. ಸೊ ಇನ್ನ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗಿಲ್ಲ. ಧನುಷ್ ಅವರು ಯಾವ ತರ ಇಲ್ಲಿ ಟಾಪ್ 6 ಕಂಟೆಂಡರ್ಶಿಪ್ ಟಾಸ್ಕ್ ನ ವಿನ್ ಆಗ್ಬಿಟ್ರು ಅಂತ ನೀವು ಹೇಳ್ತಾ ಇದೀರ ಅಂತ ಅಭಿಪ್ರಾಯ ಬಂದ್ರೆ ಜಸ್ಟ್ ಒಂದು ಪ್ರೆಡಿಕ್ಷನ್ ಅಷ್ಟೇ. ಇಲ್ಲಿ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ಪ್ರತಿಯೊಂದು ಅಪ್ಡೇಟ್ 100% ಅಶ್ಯೂರೆನ್ಸ್ ಆಗಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಈಗ ಪ್ರೆಡಿಕ್ಷನ್ ಮಾಡ್ಬೋದು ನಾವು. ಯಾವ ತರ ಅಂದ್ರೆ ನಿನ್ನೆ ನಡೆದಂತ ಟಾಸ್ಕ್ ನಲ್ಲಿ ಸ್ಪೀಡ್ ಬೇಕು ಮತ್ತೆ ಎನರ್ಜಿ ಬೇಕು. ಅಲ್ಲಿ ನಿನ್ನೆ ನಡೆದಂತ ಟಾಸ್ಕ್ ನಲ್ಲಿ ಮನೆಯಲ್ಲಿ ಏನು ಕಂಟೆಂಡರ್ಶಿಪ್ ಟಾಸ್ಕ್ ಯಾಕೆ ಆಗಿದ್ರು 4 ಕಂಟೆಸ್ಟೆಂಟ್ ಪೈಕಿ ಅತ್ಯಂತ ವೇಗವಾಗಿ ಅಂತ ಫಿಸಿಕಲಿ ಫಿಟ್ ಆಗಿ ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡುವಂತ ವ್ಯಕ್ತಿ ಯಾರಿದ್ರು ಅಂದ್ರೆ ಧನುಷ್ ಇದ್ರು. ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಸಹ ಧನುಷ್ ಸ್ವಲ್ಪ ಬೇಗನೆ ಕಂಪ್ಲೀಟ್ ಮಾಡಿದ್ರು. ಸೊ ಆ ಒಂದು ಪ್ರೆಡಿಕ್ಷನ್ ಮೂಲಕ ಧನುಷ್ ವಿನ್ ಆಗಿರ್ಬೋದು ಅನ್ನೋದು ಒಂದು ಭಾವನೆ ಬರುತ್ತೆ. ಅದೇ ಒಂದು ಪ್ರೆಡಿಕ್ಷನ್ ಅಪ್ಡೇಟ್ ನ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ. ಅದನ್ನ ನಿಜ ಅಂತ ಸಹ ನಾವು ನಂಬಿರ್ತೀವಿ. ಬಟ್ ನಿಜ ಅದು ಪ್ರೆಡಿಕ್ಷನ್ ನಿಜ ಆಗುತ್ತಾ ಸುಳ್ಳಾಗುತ್ತಾ ಅನ್ನೋದು ಆ ಒಂದು ಎಪಿಸೋಡ್ ನ ಟೆಲಿಕಾಸ್ಟ್ ಆದ್ಮೇಲೆ ನಮ್ಗೆ ಕ್ಲಿಯರ್ ಕಟ್ ಆಗಿರುವಂತ ಮಾಹಿತಿ ಬರುತ್ತೆ. ಸೊ ಸದ್ಯಕ್ಕಾದ್ರೆ ಇರುವಂತ ಮಾಹಿತಿ ಪ್ರಕಾರ ಶುಕ್ರವಾರ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ವೋಟಿಂಗ್ ಪೋಲ್ಸ್ ಎಲ್ಲ ಓಪನ್ ಇದೆ. ಸೊ ಶೂಟಿಂಗ್ ಶನಿವಾರನೇ ನಡೀಬಹುದು ಅನ್ನೋದು ಪರ್ಸನಲ್ ಆಗಿ ನನಗೆ ಅನಿಸ್ತಾರಂತ ವಿಚಾರ. ಅಂಡ್ ಕಿಚ್ಚನ ಪಂಚಾಯತಿಯಲ್ಲಿ ಈ ಒಂದು ವಾರ ಏನೆಲ್ಲ ಇರಲಿದೆ ಅಂತ ನಾವು ನೋಡೋದಾದ್ರೆ ಉಳಿದಿರೋದು ಒಂದೇ ವಾರ ಆಗಿರೋದ್ರಿಂದ ಈ ಒಂದು ವಾರದ ಕಿಚ್ಚನ ಪಂಚಾಯತಿ ಅಂದ್ರೆ ಸಂಡೇ ಎಪಿಸೋಡ್ ಕಂಪ್ಲೀಟ್ ಆದ ತಕ್ಷಣವೇ ವೋಟಿಂಗ್ ಪೋಲ್ಸ್ ಅನ್ನೋದೇನಿದೆ ಪ್ರಾರಂಭವಾಗ್ಬಿಡುತ್ತೆ. ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಅಭಿಮಾನಿಗಳೇನಿದ್ದಾರೆ ನಿಮ್ಮ ಫೇವರಿಟ್ ಕಂಟೆಸ್ಟೆಂಟ್ ನ ವಿನ್ ಮಾಡಿಸ್ಕೊಳ್ಳೋದಕ್ಕೆ ಸಂಡೇ ನೈಟ್ ಇಂದಾನೆ ನೀವು ವೋಟಿಂಗ್ ನ ಪ್ರಾರಂಭ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಪ್ರಮೋಷನ್ ನ ಸಹ ಮಾಡ್ಬೇಕಾಗುತ್ತೆ. ಸೊ ಆ ವಿಚಾರದಲ್ಲಿ ನೆಕ್ಸ್ಟ್ ವೀಕ್ ಯಾರು ಈ ಒಂದು ಬಿಗ್ ಬಾಸ್ ನ ವಿನ್ನರ್ ಆಗ್ತಾರೆ, ರನ್ನರ್ ಆಗ್ತಾರೆ ಅನ್ನೋದು ಈ ಒಂದು ವಾರದ ಸಂಡೇ ಒಂದು ವೋಟಿಂಗ್ ಪೋಲ್ಸ್ ಪ್ರಾರಂಭವಾದಾಗ್ಲಿಂದ ಸಹ ವೋಟಿಂಗ್ ನಲ್ಲಿ ಏರುಪೇರು ಕಾಣಿಸ್ತಾನೆ ಇರುತ್ತೆ. ನಮ್ಗೆ ಯಾರು ಬೇಕಾದ್ರೂ ನಂಬರ್ 3, 4, 5, 1, 2 ಗೆ ಬರ್ತಾ ಇರ್ಬೋದು, ಹೋಗ್ತಾ ಇರ್ಬೋದು. ಸೊ ಅಷ್ಟರ ಮಟ್ಟಿಗೆ ಈ ಒಂದು ಸೀಸನ್ ಅಲ್ಲಿ ಎಲ್ಲರಿಗೂ ಸಹ ಅಭಿಮಾನಿ ಬಳಗ ಅನ್ನೋದು ಸಪರೇಟ್ ಆಗಿ ಉಟ್ಕೊಂಡಿದೆ. ಸೊ ಸದ್ಯಕ್ಕಾದ್ರೆ ಇರುವಂತ ಅಪ್ಡೇಟ್ ಪ್ರಕಾರ ಈ ಒಂದು ವಾರ ಡಬಲ್ ಎಲಿಮಿನೇಷನ್ ಇರೋದ್ರಿಂದ ಟಾಪ್ 6 ಕಂಟೆಂಡರ್ಶಿಪ್ ನಲ್ಲಿ ಆಯ್ಕೆ ಆಗಿರುವಂತಹ ಕಂಟೆಸ್ಟೆಂಟ್ ಗಳು ಯಾರ ಜೊತೆ ಇಲ್ಲಿ ತುಂಬಾ ಚೆನ್ನಾಗಿ ನಡ್ಕೊಳ್ತಾ ಬಂದಿರೋ ಅಥವಾ ಸ್ನೇಹದಿಂದ ಇದ್ದಾರೆ ಅವರ ಓಟ್ಗಳು ಸಹ ಇಲ್ಲಿ ವೋಟಿಂಗ್ ಆರ್ಡರ್ ನ ನಿರ್ಧಾರ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಗೆ ಹೇಳ್ಬೇಕಂದ್ರೆ ಈಗ ಕಾವ್ಯ ಅವರು ಏನಾದ್ರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬಂದ್ರೆ ಕಾವ್ಯ ಅವರನ್ನು ಇಷ್ಟಪಡುವಂತ ಅಭಿಮಾನಿ ಬಳಗ ಎಲ್ಲ ಸಹ 50% ಗಿಲ್ಲಿ ಅವರಿಗೆ ವೋಟ್ ಮಾಡ್ತಾರೆ, 50% ಧನುಷ್ ಅವರಿಗೆ ವೋಟ್ ಮಾಡ್ತಾರೆ. ಸೊ ಅವ್ರಿಬ್ರಿಗೂ ಸಹ ಇದು ಬೆನಿಫಿಟ್ ಆಗುತ್ತೆ. ಇಲ್ಲ ಅಂದ್ರೆ ನಾವಿಲ್ಲಿ ರಕ್ಷಿತಾ ಶೆಟ್ಟಿ ಅಂತ ತಗೊಂಡಾಗ ಇನ್ ಕೇಸ್ ಏನಾದ್ರು ರಘು ಅವ್ರು ಏನಾದ್ರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬಂದ್ರೆ ರಘು ಅವರ ಅಭಿಮಾನಿಗಳೆಲ್ಲ ಸಹ ರಕ್ಷಿತಾ ಶೆಟ್ಟಿಗೆ ವೋಟ್ ಮಾಡ್ತಾರೆ. ಸೊ ಇಲ್ಲಿ ಅವರ ಒಂದು ಪರ್ಸನಲ್ ಆಗಿರುವಂತ ಅಭಿಮಾನಿ ಬಳಗ ಆಗಿರ್ಬೋದು, ಇಲ್ಲಾಂದ್ರೆ ಅವ್ರ ಪರ್ಸನಲ್ ಆಗಿರುವಂತ ಫ್ಯಾನ್ಸ್ ವೋಟಿಂಗ್ ಅಷ್ಟೇ ಅಲ್ಲ, ಯಾರು ಬಿಗ್ ಬಾಸ್ ಮನೆಯಿಂದ ಈ ಒಂದು ವಾರ ಎಲಿಮಿನೇಷನ್ ಆಗಿ ಹೊರಗಡೆ ಬರ್ತಾರೆ ಅವರ ಒಂದು ಅಭಿಮಾನಿ ಬಳಗ ಆಗಿರ್ಬೋದು, ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾರ ಜೊತೆಗೆ ಅನ್ಯೋನ್ಯವಾಗಿದ್ದಾರೆ, ಚೆನ್ನಾಗಿದ್ದಾರೆ, ಅವರ ಒಂದು ವೋಟಿಂಗ್ ಸಹ ಸಿಕ್ಕಾಪಟ್ಟೆ ನಿರ್ಧಾರವಾಗುತ್ತೆ ಈ ಒಂದು ವಾರ ಅಂತಾನೆ ಹೇಳ್ಬೋದು. ಸೊ ಸದ್ಯಕ್ಕಾದ್ರೆ ಇರೋ ಅಪ್ಡೇಟ್ ಇದು. ನೋಡ ಈ ಒಂದು ಬಿಗ್ ಬಾಸ್ ಸೀಸನ್ ನ ಟಾಪ್ 6 ಯಾರೆಲ್ಲ ಆಗ್ತಾರೆ, ರನ್ನರ್ ವಿನ್ನರ್ ಈಗಾಗಲೇ ಫಿಕ್ಸ್ ಆಗಿದ್ದಾರೆ. ಸೊ ಉಳಿದಂತ ಒಂದು ಟಾಪ್ 4 ಅಥವಾ 5, 3, 2 ಆತರ ಯಾರು ಬರ್ತಾರೆ ಅನ್ನೋದು ಕಂಪ್ಲೀಟ್ ಮಾಹಿತಿ ನನ್ನ ಕಡೆಯಿಂದ ಬರ್ತಾ ಇರುತ್ತೆ. ಮಿಸ್ ಮಾಡದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.